ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. ಜೂನ್ 12ರಂದು ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನವು ಅಹಮದಾಬಾದ್ ಏರ್ಪೋರ್ಟ್ನಿಂದ ಹೊರಟು ಕೆಲವೇ ಸೆಕೆಂಡುಗಳಲ್ಲಿ ಏರ್ಪೋರ್ಟ್ನ ಕಾಂಪೌಂಡ್ನಿಂದ ಕಣ್ಣಳತೆ ದೂರದ ಜನವಸತಿ ಪ್ರದೇಶದ ಮೇಲೆ ಪತನಗೊಂಡು ದೊಡ್ಡ ಬೆಂಕಿ ಉಂಡೆಯಾಯಿತು. ಇತ್ತೀಚಿನ ವರ್ಷಗಳಲ್ಲೇ ದೇಶ ಕಂಡ ಭೀಕರ ವಿಮಾನ ದುರಂತದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಂದಿ ದುರಂತ ಸಾವಿಗೀಡಾದರು. ಈ ಹೃದಯ ವಿದ್ರಾವಕ ಘಟನೆಯನ್ನು ಕಂಡು ಇಡೀ ದೇಶವೇ ಮಮ್ಮಲ ಮರುಗಿತು. ಇಬ್ಬರು ಅನುಭವಿ ಪೈಲಟ್ಗಳಿದ್ದರೂ ಟೇಕ್ ಆಫ್ ಆದ ಕೆಲವೇ ನಿಮಿಷದೊಳಗೆ ವಿಮಾನ ನೆಲಕ್ಕುರುಳಿದೆ. ಇಷ್ಟು ಕಡಿಮೆ ಅಂತರದಲ್ಲಿ ವಿಮಾನ ಬೀಳಲು ಇದೇನು ಕಳಪೆಯೇ? ಹಾಗಾದರೆ ವಿಮಾನದ ಇಂಜಿನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲವೇ? ವಿಮಾನ ಪತನಗೊಳ್ಳುವ 2 ಗಂಟೆ ಮುನ್ನ ದಿಲ್ಲಿಯಿಂದ ಹೊರಟಾಗ ವಿಮಾನದ ಕ್ಷಮತೆಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಲಾಗಿತ್ತೇ? ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಪುನರ್ ತಪಾಸಣೆ ನಡೆದಿತ್ತೇ? ವಿಮಾನದ ಪೈಲಟ್ಗಳು ರನ್ವೇಯ ಪೂರ್ಣ ಹಾದಿಯನ್ನು ಬಳಸಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆಯೇ? ಅಥವಾ ಟೇಕ್ ಆಫ್ ನಂತರ ಯಾವುದಾದರೂ ಹಕ್ಕಿಯು ಡಿಕ್ಕಿ ಆಗಿರಬಹುದೇ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಒಮ್ಮೆ ಬಂದು ಹೋಗುತ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಬ್ಲ್ಯಾಕ್ ಬಾಕ್ಸ್ ನೀಡುವ ಮಾಹಿತಿಯನ್ನು ಆಧರಿಸಿ ನಡೆಯುವ ತನಿಖೆಯಿಂದ ಮಾತ್ರ ತಿಳಿಯಬಹುದಷ್ಟೇ. ಹಾಗಾದರೆ ಬ್ಲ್ಯಾಕ್ ಬಾಕ್ಸ್ ಎಂದರೇನು? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಇದರ ವಿಶೇಷತೆ ಏನೆಂದು ನೋಡೋಣ ಬನ್ನಿ. ವಿಮಾನಗಳ ಅಪಘಾತಗಳು ಮತ್ತು ಅನೇಕ ದುರ್ಘಟನೆಗಳ ತನಿಖೆಯನ್ನು ಸುಗಮವಾಗಿ ನಡೆಸಲು ಸಹಕಾರಿಯಾಗುವ ಉದ್ದೇಶದಿಂದ ವಿಮಾನದಲ್ಲಿ ಇರಿಸಲಾದ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸಾಧನವೇ ಈ ಕಪ್ಪು ಪೆಟ್ಟಿಗೆ ಅಥವಾ ಬ್ಲ್ಯಾಕ್ ಬಾಕ್ಸ್. ಇದಕ್ಕೆ ಫ್ಲೈಟ್ ರೆಕಾರ್ಡರ್ ಎಂದೂ ಕರೆಯುತ್ತಾರೆ. 1958ರ ನಂತರ ಎಲ್ಲ ನಾಗರಿಕ ವಿಮಾನಯಾನಗಳು ಇವುಗಳನ್ನು ಹೊಂದಿರುವುದು ಕಡ್ಡಾಯ ಮಾಡಲಾಗಿದೆ. ವಿಮಾನದ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಮತ್ತು ಸಂಭಾಷಣೆಗಳನ್ನು ಕಪ್ಪು ಪೆಟ್ಟಿಗೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಇದರಿಂದ ಅನಾಹುತದ ಸಂದರ್ಭದಲ್ಲಿ ಸಂಶೋಧಕರು ಈ ಸಾಧನದಿಂದ ದತ್ತಾಂಶವನ್ನು ಪಡೆದು ನಿಖರವಾದ ಕಾರಣವನ್ನು ನೀಡಲು ಸಹಾಯವಾಗುತ್ತದೆ. ಬ್ಲ್ಯಾಕ್ ಬಾಕ್ಸ್ ಎಂಬುದು ಹಳೆಯ ಹೆಸರಾಗಿದ್ದು, ಈಗ ಸುಲಭವಾಗಿ ಕಣ್ಣಿಗೆ ಗೋಚರಿಸಬಹುದಾದ ಪ್ರಕಾಶಮಾನವಾದ ಕಿತ್ತಳೆ ಬಣ್ಣದಲ್ಲಿ ಕಾಣಿಸುತ್ತದೆ. ಈ ಫ್ಲೈಟ್ ರೆಕಾರ್ಡರ್ನಲ್ಲಿ 2 ರೀತಿಯ ರೆಕಾರ್ಡಿಂಗ್ ಸಾಧನಗಳಿವೆ. ಒಂದು FDR ಹಾಗೂ ಇನ್ನೊಂದು CVR. FDR ಎಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್. ಇದು ವಿಮಾನ ಹಾರುತ್ತಿರುವ ಎತ್ತರ, ವೇಗ, ಎಲೆಕ್ಟ್ರಾನಿಕ್ ಉಪಕರಣಗಳು, ಇಂಜಿನ್ನ ದಕ್ಷತೆ ಸೇರಿದಂತೆ ಅನೇಕ ತಾಂತ್ರಿಕ ಸಂಗತಿಗಳನ್ನು ಪ್ರತಿ ಸೆಕೆಂಡಲ್ಲಿ ದಾಖಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸುಮಾರು 25 ಗಂಟೆಗಳವರೆಗಿನ ಏರ್ಕ್ರಾಫ್ಟ್ನ ಆಪರೇಷನ್ ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತದೆ. ಎರಡನೆಯದು CVR ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಅಂದರೆ ಪೈಲಟ್ಗಳ ಸಂಭಾಷಣೆ ಸೇರಿದಂತೆ ಕಾಕ್ಪಿಟ್ನಲ್ಲಿನ ಶಬ್ದಗಳ ಇತ್ತೀಚಿನ ರೆಕಾರ್ಡಿಂಗ್ಗಳನ್ನು ತೋರಿಸುತ್ತದೆ. ಆಧುನೀಕರಿಸಿದ CVRಗಳು ಕೊನೆಯ 2 ಗಂಟೆಯವರೆಗೂ ಡೇಟಾವನ್ನು ಸಂಗ್ರಹಿಸಿಟ್ಟುಕೊಳ್ಳಬಹುದು. ಈ 2 ಉಪಕರಣಗಳನ್ನು ಒಳಗೊಂಡಿರುವ ಬ್ಲ್ಯಾಕ್ ಬಾಕ್ಸ್ ವಿಮಾನ ಅಪಘಾತದ ನಿಖರ ಕಾರಣ ಪತ್ತೆಗೆ ನೆರವಾಗಲಿದೆ. ವಿಮಾನದ ಬಾಲದ ಹತ್ತಿರ ಇರುವ ಸ್ಥಳದಲ್ಲಿ ಇದನ್ನು ಇರಿಸಲಾಗಿರುವುದರಿಂದ ಅಪಘಾತದಲ್ಲಿ ಇದಕ್ಕೆ ಅತ್ಯಂತ ಕನಿಷ್ಠ ಪರಿಣಾಮವನ್ನು ಬೀರುತ್ತದೆ. ಎಂತಹ ಭೀಕರ ಅಪಘಾತಗಳ ಸಮಯದಲ್ಲೂ ಸಹ ಇವುಗಳ ದತ್ತಾಂಶಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ಇವುಗಳನ್ನು ತಯಾರಿಸಲಾಗಿರುತ್ತದೆ. ಸರಿಸುಮಾರು 5 kgಯಷ್ಟು ಇರುವ ಕಪ್ಪು ಪೆಟ್ಟಿಗೆಗಳನ್ನು ಗ್ರಾನೈಟ್ನಷ್ಟು ಬಲಿಷ್ಠವಾಗಿ ವಿನ್ಯಾಸಗೊಳಿಸಲಾಗಿದೆ. ಟೈಟಾನಿಯಂ ಎಂದು ಕರೆಯಲ್ಪಡುವ ಲೋಹದಿಂದ ಇದನ್ನು ತಯಾರಿಸಲಾಗಿದೆ. ಸುಮಾರು 1100 ಡಿಗ್ರಿ ಸೆಲ್ಸಿಯಸ್ನ ತಾಪಮಾನವನ್ನು 1 ಗಂಟೆಯವರೆಗೂ ತಡೆದುಕೊಳ್ಳುವಂತೆ ಇದನ್ನು ರಚಿಸಲಾಗಿದೆ. ಅಲ್ಲದೆ ಸಮುದ್ರದಲ್ಲಿ ಸುಮಾರು 3000 ಅಡಿಯಲ್ಲಿ 90 ದಿನಗಳವರೆಗೆ ಸಂಕೇತಗಳನ್ನು ಕಳುಹಿಸುವಂತೆಯೂ ನಿರ್ಮಿಸಲಾಗಿದೆ. 20,000 ಅಡಿ ಎತ್ತರದಿಂದ ಬಿದ್ದರೂ ಇದಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಯಾವುದೇ ವಿಮಾನವು ಅಪಘಾತವಾದಾಗ ಬ್ಲ್ಯಾಕ್ ಬಾಕ್ಸ್ನ ದತ್ತಾಂಶ ಸಂಗ್ರಹ ಸುಮಾರು ದಿನಗಳವರೆಗೂ ತೆಗೆದುಕೊಳ್ಳುತ್ತದೆ. ಅನಂತರವೇ ವಿಮಾನ ಅಪಘಾತಕ್ಕೆ ಕಾರಣವೇನೆಂದು ನಿಖರವಾಗಿ ತಿಳಿಯುತ್ತದೆ. ಇದೇ ರೀತಿಯ ಆಸಕ್ತಿದಾಯಕವಾದ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.